ಸಾಮಾನ್ಯರಿಗೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಬಡ ಕುಟುಂಬದ ಹಿನ್ನೆಲೆ ಬಂದಿರತಕ್ಕಂಥ ನಮ್ಮ ಶ್ರೀನಿವಾಸ ಕರಿಯಪ್ಪ ಅವರನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಡೆಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥದ್ದು. ಇವತ್ತು ಮತದಾರರ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಮಾತನಾಡ್ಕೊಳ್ತಾ ಇದ್ದಾರೆ. ನಾಳೆ ಚುನಾವಣೆ ಮುಗಿದು ಶಾಸಕರು ಯಾರಿರ್ಬೇಕು ಅಂತ ಹೇಳಿದ್ರೆ ನಾಳೆ ಅದು ಒಂದು ಬಂಗಲೆ ಮುಂದೆ ಹೋಗಿ ಗೇಟ್ ಹೊರಗಡೆ ನಿಂತು ಕಾಯೋದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ಹೇಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಶಾಸಕರು ಯಾವುದೋ ಬಂಗಲೆ ಮುಂದೆ ಹೋಗಿ ಗೇಟ್ ಬಾಗಿಲಾಗಿರ್ತಾರೆ, ಗೇಟ್ ಹೊರಗಡೆ ನಿಂತ್ಕೊಂಡು ಕಾಯ್ತಕ್ಕಂಥ ಶಾಸಕರು ನಮಗೆ ಬೇಡ. ಆದ್ರೆ ನನ್ನ ಸಮಸ್ಯೆ ಬಂದಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ನೇಕಾರ ಸಮುದಾಯದ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಡವರ ರೈತರ ಪರವಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ ಈ ಉಪಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ನನ್ನ ಬಡವರ ಮನೆ ಬಾಗಿಲಿಗೆ ಬರಬೇಕು, ನನ್ನ ಬಡವರ ಮನೆ ಬಾಗಿಲಿಗೆ ಬರಬೇಕು ಅಂತ ವೃತ್ತಿ ಈ ಕ್ಷೇತ್ರಕ್ಕೆ ಒಬ್ಬ ಶಾಸಕರಾಗಿ ಆಯ್ಕೆ ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೂ ಕೂಡ ಅನುಕೂಲ ಆಗ್ತದೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿರ್ತಕ್ಕಂಥ ಬಡವರಿಗೂ ಕೂಡ ಅನುಕೂಲ ಆಗ್ತದೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿರ್ತಕ್ಕಂಥ ನೇಕಾರ ಸಮಾಜ ಇರ್ಬೋದು, ಬಡವರಿರ್ಬೋದು, ಉಳಿದ ಸಮಾಜಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಒಬ್ಬ ಪ್ರಾಮಾಣಿಕ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶ್ರೀನಿವಾಸ ಕರಿಯಪ್ಪ ಅವರು ಒಬ್ಬ ಶಾಸಕರಾಗಿ ಬಂದಾಗ ಮಾತ್ರ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಸಮಸ್ಯೆಗಳನ್ನು ಕೇಳ್ತಕ್ಕಂಥ ಕೆಲಸವನ್ನ ಶ್ರೀನಿವಾಸ ಕರಿಯಪ್ಪ ಅವರು ಮಾಡ್ತಾರೆ. ಬಂಧುಗಳೇ, ನನ್ನ ಪ್ರಾಮಾಣಿಕವಾಗಿ ಮಾತನಾಡ್ತಾ ಇರ್ತೇನೆ. ನಾನು ಯಾರಿಂದಲೂ ಕೂಡ ಒಂದು ದೋಷವನ್ನು ಸಾಧಿಸೋದಕ್ಕೆ ಬಂದಿಲ್ಲ. ಇವತ್ತು ಕಾಂಗ್ರೆಸ್ ಇವತ್ತೇ ಒಂದು ಕುಟುಂಬ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿದೆ. ದಾವಣಗೆರೆಯ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರ್ ಆ ಬಳಿಕವಾಗಿ ಅವರ ಮೊಮ್ಮಗ ಚುನಾವಣೆ ನಿಂತ್ಕೊಂಡಿದ್ದಾರೆ. ಅವರಿಗೆ ಕೂಡ ಆಶೀರ್ವಾದ ಸಾಕಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಿದೆ ಸಮಾಜದಿಂದ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಸಮಾಜದ ಯಾರೇ ವ್ಯಕ್ತಿಗಳು ಒಳ್ಳೆಯವರು ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಸಮಾಜದ ವ್ಯಕ್ತಿಗಳಿಗೆ ಬೆಂಬಲವನ್ನು ಸೂಚಿಸುವಂತಹದ್ದು ಧರ್ಮದ ಮುಖಂಡರೆಲ್ಲರ ಆದ್ಯ ಕರ್ತವ್ಯ. ಅಷ್ಟಕ್ಕೂ ಶಾಮನೂರು ಶಿವಶಂಕರಪ್ಪನವರು ಈ ಸಮಾಜವನ್ನು ಒಗ್ಗಟ್ಟಾಗಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಬಹುವಾಗಿ ಪ್ರಯತ್ನ ಮಾಡಿರುವಂಥ ಒಬ್ಬ ಅಪರೂಪದ ವ್ಯಕ್ತಿಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸುದೀರ್ಘ ಕಾಲದವರೆಗೆ ಮುನ್ನಡೆಸಿ ಅನುಭವವನ್ನು ಹೊಂದಿರುವಂಥ ಒಂದು ಶ್ರೇಷ್ಠ ಮನೆತನದ ಕಿರಿಯ ಜೀವ ಇವತ್ತು ಅವರ ಮೊಮ್ಮಗ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ಅವರಿಗೆ ಸಮಾಜ ಬೆಂಬಲವನ್ನು ಕೊಡಬೇಕು ಅಂತ ನಾವು ಹೇಳಿಕ್ಕೆ